ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಶಿಲ್ಪಿ ಡಿಸಿ ಪೊನ್ನುರಾಜ್ ಎತ್ತಂಗಡಿಗೆ ವಿರೋಧ. ಮತ್ತೆ ಬರುತ್ತಿದ್ದಾರೆ ವಿಪಿ ರಾಜ್. ಆದರೆ ಸೀಟಿನದ್ದೇ ಗೊಂದಲ. ಮಾನಪ ಕಮಿಷನರ್ ಜೀಪ ಸಿಇಒ ವರ್ಗಾವಣೆ ರದ್ದು. ಮಂಗಳೂರು ವಿವಿಯಲ್ಲಿ ನೂತನ ಕೇಂದ್ರ ಆರಂಭ. ಬೌದ್ಧ ಅಧ್ಯಯನಕ್ಕೆ ಕೇಂದ್ರಕ್ಕೆ ಚಾಲನೆ. ಯೂನಿವರ್ಸಿಟಿಯಲ್ಲಿ ಜೈನ ಸಂಸ್ಕೃತಿ ಸಾಹಿತ್ಯದ ಕುರಿತ 3 ದಿನಗಳ ರಾಜ್ಯಮಟ್ಟದ ವಿಚಾರ ಸಂಕಿರಣ. ನವೆಂಬರ್ 3 ವಿಶ್ವ ಧನ್ವಂತರಿ ದಿನಾಚರಣೆ. ಆರೋಗ್ಯದಾಯಕ ಧನ್ವಂತರಿಗೆ ಎಲ್ಲೆಡೆ ಹೋಮ ಹವನ. ಮಂಗಳೂರಿನ ಸರೋಜ್ ಪಂಚಕರ್ಮದಲ್ಲೂ ಧನ್ವಂತರಿಯ ಆರಾಧನೆ. ವಾರ್ತೆಗಳ ವಿವರ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೂತನವಾಗಿ ಆರಂಭಿಸಿರುವ ಬುದ್ಧ ಅಧ್ಯಯನ ಕೇಂದ್ರದ ಉದ್ಘಾಟನೆಯನ್ನು ಇತಿಹಾಸಜ್ಞ ಮತ್ತು ಬೌದ್ಧ ಭಿಕ್ಕು ಮನೋರಚಿತ ಬಂತೇಜಿ ವಿನೂತನವಾಗಿ ಬುಧವಾರ ಉದ್ಘಾಟಿಸಿದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಬುದ್ಧ ಅಧ್ಯಯನ ಕೇಂದ್ರದ ಉದ್ಘಾಟನಾ ಸಮಾರಂಭ ಬುಧವಾರ ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಹೊಸ ಸೆನೆಟ್ ಸಭಾಂಗಣದ ಆಡಳಿತ ವಿಭಾಗದಲ್ಲಿ ಬುದ್ಧ ಅಧ್ಯಯನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ಇತಿಹಾಸ ತಜ್ಞ ಮತ್ತು ಬೌದ್ಧ ಭಿಕ್ಕು ಮನೋರಚಿತ ಬಂತೇಜಿ ಅವರು ಬುದ್ಧ ಕೇಂದ್ರದ ಉದ್ಘಾಟನೆಯನ್ನು ಫಲಕದಲ್ಲಿ ಶುಭ ಸಂದೇಶ ಬರೆಯುವುದರ ಮೂಲಕ ವಿನೂತನವಾಗಿ ಉದ್ಘಾಟಿಸಿದರು. ನಂತರ ಉದ್ಘಾಟನಾ ಭಾಷಣ ಮಾಡಿದ ಇತಿಹಾಸಜ್ಞ ಮನೋರಚಿತ ಬಂತೇಜಿ ಅವರು ಮನುಷ್ಯನ ಮನಸ್ಸನ್ನು ಧ್ಯಾನದ ಮೂಲಕ ವ್ಯವಸಾಯ ಮಾಡಬೇಕು. ಆ ಮೂಲಕವಾಗಿ ಮನುಷ್ಯನ ಮನಸ್ಸು ಶುದ್ಧಿಗೊಳ್ಳಬೇಕು. ಸಕಲ ಜೀವಿಗಳ ಶ್ರೇಯಸ್ಸಿಗೆ ಹೋರಾಡಿದ ಬುದ್ಧ ಸುಖಿ ರಾಜ್ಯದ ಕನಸು ಕಂಡಿದ್ದಾನೆ ಎಂದರು. Freedom is the supreme security from bondage. It is the supreme security from the bondage. ಎಲ್ಲ ಭಗವಂತನಿಂದ ನಾವು ಬಿಡುಗಡೆಯಾಗಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ನಿಜವಾದ ಅರ್ಥದಲ್ಲಿ ಅನುಭವಿಸತಕ್ಕಂಥ ಒಂದು ಶಕ್ತಿಯನ್ನ ಧರ್ಮ ಕೊಡ್ತಾರೆ. ಬಿಟ್ವೀನ್ ಧರ್ಮ ಧರ್ಮ ಧರ್ಮಗಳು ಪ್ರಪಂಚದಲ್ಲಿ 300 ಧರ್ಮಗಳಿವೆ. ಈ 300 ಧರ್ಮಗಳು ಏನು ಹೇಳ್ತಾರೆ ಅಂತಂದ್ರೆ ಸೃಷ್ಟಿಯ ಬಗ್ಗೆ, ಪ್ರಪಂಚ ಯಾವ ಹುಟ್ಟು, ಸೃಷ್ಟಿಕರ್ತರ ಬಗ್ಗೆ, ಆತ್ಮ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಆದರೆ ಧರ್ಮ ಏನು ಹೇಳ್ತದೆ ಅಂತ ಹೇಳಿದ್ರೆ ಇಟ್ ಆಲ್ವೇಸ್ ಸ್ಪೀಕ್ಸ್ ಅಬೌಟ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೊಸೈಟಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಹಿರಿಯ ವಿದ್ವಾಂಸರು ಮತ್ತು ಜಾನಪದ ಶಾಸ್ತ್ರಜ್ಞರೂ ಆದ ಪ್ರೊಫೆಸರ್ ಅಮೃತ ಸೋಮೇಶ್ವರ ಮಾತನಾಡಿ, ಮಧ್ಯಮ ಧರ್ಮವೆಂದು ಗೊತ್ತುಪಡಿಸಲಾಗಿರುವ ಬೌದ್ಧ ಧರ್ಮವನ್ನು ಪ್ರಸ್ತುತ ಹೊಡೆದೋಡಿಸುವ ಕೃತ್ಯಗಳು ನಡೆಯುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಟಿಸಿ ಶಿವಶಂಕರಮೂರ್ತಿ ಅಧ್ಯಕ್ಷತೆ ವಹಿಸಿದರು. ಜೊತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ, ಮಂಗಳೂರು ವಿಶ್ವವಿದ್ಯಾನಿಲಯದ ಬುದ್ಧ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಪಿಎಲ್ ಧರ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.